ಫಿಶ್ ಅಂತೂ ಅನ್ಲಿಮಿಟೆಡ್, ಎಷ್ಟು ಸಲ ಬೇಕಾದ್ರೂ ತೊಗೋಬೋದು, ಬೇಕಾದಷ್ಟು ಸಲ ಬೇಕಾದ್ರೂ ತೊಗೊಂಡು ಯಾರೂ ಏನು ಕೇಳಲ್ಲ. ಎಷ್ಟು ಅದ್ಭುತವಾಗಿರುವಂಥ ಒಂದು ಬಾಳೆಲೆ ನಾನಂತೂ ನೋಡ್ತಾ ಇದ್ದೀನಿ, ಸಿಗಾವಡೆ ಟೆಂಪ್ಟ್ ಆಗ್ತಿದೆ. ಓ ಮೈ ಗಾಡ್, ಸೋ ಟೆಂಪ್ಟಿಂಗ್ ಆ್ಯಂಡ್ ಜ್ಯೂಸಿ ಅಂತಲೇ ಹೇಳ್ಬೋದು. ಒಂದು ಬೆಸ್ಟ್ ಮೀಟು. ಬೆಸ್ಟ್ ಟೇಸ್ಟ್. ನಮಸ್ಕಾರ, ನಾನು ಶಬರೀಶ್, ನೋಡ್ತಾ ಇದ್ದೀರಾ KFC, ಇದು ಕನ್ನಡ ಫುಡ್ ಚಾನಲ್ಗಳು. ಇವತ್ತು ನಾವೆಲ್ಲಿದ್ದೀವಿ ಅಂದರೆ ಬೆಂಗಳೂರು ಗೈಸ್. ಮಧ್ಯಾಹ್ನ ಊಟ ಮಾಡೋಣ ಅಂತ ಬಂದಿದ್ದೀನಿ. ಯಾವ ಜಾಗ ಅಂದರೆ ಬೆಂಗಳೂರು ಹೊರಮಾವು ಕಲ್ಕೆರೆ ಮೇನ್ ರೋಡ್ ಹತ್ರ ಫೇಮಸ್ ಆಗಿ ನಡೆಸ್ಕೊಂಡು ಬರ್ತಿರುವಂಥ ತಾಜ್ ಪ್ಯಾಲೇಸ್ ಟೂ ಸ್ಪೈಸಿ ಅನ್ನೋ ಒಂದು ಜಾಗಿಗೆ ಬಂದಿದ್ದೀನಿ ಗೈಸ್. ಆ ಜಾಗ ಬಂದು ನೋಡಿದ್ರಂತೂ ಅನ್ಲಿಮಿಟೆಡ್ ಕಾನ್ಸೆಪ್ಟ್ ಅಂತಲೇ ಶುರು ಮಾಡಿರುವಂಥ ಒಂದು ಸ್ಪಾಟ್ ಅಂತಲೇ ಹೇಳ್ಬೋದು. ವೆರೈಟೀಸ್ ಆಫ್ ಅನ್ಲಿಮಿಟೆಡ್ ಕಾನ್ಸೆಪ್ಟ್, ಅದ್ರ ಜೊತೆಗೆ ಮೀಲ್ಸು, ಸಿಸ್ಲರ್ಸು, ಪ್ಲೇಟರ್ಸ್ ಅಂತ ಸುಮಾರು ವೆರೈಟಿ ಫುಡ್ಸ್ನ ಸರ್ವ್ ಮಾಡಿಕೊಂಡು ಬರ್ತಾರೆ. ಅದು ಯಾವುದೇ ಥರ ರಜೆ ಇಲ್ಲದೆ 7 ದಿವಸನೂ ಫುಡ್ಸ್ನ ಸರ್ವ್ ಮಾಡಿಕೊಂಡು ಬರ್ತಾ ಇದ್ದಾರೆ. ಮಧ್ಯಾಹ್ನ 12:30 ರಾತ್ರಿ 11 ಗಂಟೆ ರನ್ ಮಾಡಿಕೊಂಡು ಬರ್ತಿರುವಂಥ ಒಂದು ಸ್ಪಾಟ್. ಅದ್ರ ಜೊತೆಗೆ ಇವರು ಕ್ಯಾಟ್ರಿಂಗ್ ಕೂಡ ಕೊಡ್ತಾ ಇದ್ದಾರೆ ಗೈಸ್. ನಾವು ಬಂದಿರೋದು ಈ 399 ರುಪೀಸ್ಗೆ ಕೊಡುವಂಥ ಒಂದು ಕಾನ್ಸೆಪ್ಟು. 3 ಥರ ಚಿಕನ್ ಸ್ಟಾರ್ಟರು, ಫಿಶ್ಶು, 2 ಥರ ಬಿರಿಯಾನಿ, ಗೀ ರೈಸು, ವೈಟ್ ರೈಸು, ರಸಮ್ ಅಂತ ಪ್ರತಿಯೊಂದು ತೊಗೊಂಡು ಟೇಸ್ಟ್ ಮಾಡಿಬಿಟ್ಟು ಹೇಗಿದೆ ಅಂತ ನೋಡೋಣ. ಅದಕ್ಕೆ ನಮ್ಮ ಮುಂಚೆ ನಮ್ಮ ಚಾನಲ್ಗೆ ಹೊಸ ನೋಡ್ತಾರೆ, ಲೈಕ್, ಶೇರ್, ಕಮೆಂಟು ಮರದೆ ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್. ಸ್ಟಾರ್ಟ್, ಬನ್ನಿ ಹೋಣ. ಎಸ್, ಒಳಗೆ ಬಂದು ಸೀಟಿಂಗ್ ತೊಗೊಂಡಾಯಿತು. ಸುಮಾರು ದಿನಗಳ ನಂತರ ಬಂದಿರುವಂಥ ಒಂದು ಸ್ಪಾಟ್ ಅಂತಲೇ ಹೇಳ್ಬೋದು. ಬಟ್ ಈಗ ಸುಮಾರು ವೆರೈಟಿ ಫುಡ್ಸ್ನ ಕೊಡ್ತಾ ಇದ್ದಾರೆ. ನಾನು ಫಸ್ಟ್ ಹೇಳಿದ್ನಲ್ಲ, ಈ ಅನ್ಲಿಮಿಟೆಡ್ ಕಾನ್ಸೆಪ್ಟಲ್ಲಿ ಸುಮಾರು ಇಂಟ್ರೊಡ್ಯೂಸ್ ಮಾಡಿದಂಥ ಒಂದು ಹೋಟೆಲ್ ಇದು. ಅದ್ರ ಜೊತೆಗೆ ಈಗ ಸಿಸ್ಲರ್ಸು, ತಂದೂರಿ ಪ್ಲೇಟರ್ಸು, ವೆಜ್ ಪ್ಲೇಟರ್ಸು, ನಾನ್ ವೆಜ್ ಪ್ಲೇಟರ್ಸ್ ಅಂತ ಬೇಜಾನ್ ಐಟಮ್ಗಳನ್ನ ಈಗ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ನಾವು ಬಂದು ಇವರ ಯೂಶುವಲ್ ಕಾನ್ಸೆಪ್ಟ್ ಒಂದು ಬರುತ್ತಲ್ಲ, ಚಿಕನ್ನು, ಫಿಶ್ಶು, ಪ್ರತಿಯೊಂದು ಅನ್ಲಿಮಿಟೆಡ್ ಆಗಿ ಸರ್ವ್ ಮಾಡಿಕೊಂಡು ಬರುವಂಥ ಒಂದು ಕಾನ್ಸೆಪ್ಟ್ ಫುಡ್ಡು. ಬಾಳೆಲೆ ಊಟನ ಟ್ರೈ ಮಾಡೋಕ್ಕೆ ಬಂದಿರೋದು. ಸೊ ಐಟಮ್ ತೊಗೊಳ್ಳೋಣ, ಅದ್ರ ಜೊತೆಗೆ ಯಾವ್ಯಾವ ವೆರೈಟಿ ಎಲ್ಲ ಸಿಗುತ್ತೆ ಅಂತ ಒಂದೊಂದು ಶಾರ್ಟ್ ಆಗ್ತೀನಿ, ನೋಡ್ಕೊಳ್ಳಿ. ಸೊ ನೀವು ಬಂದಾಗ ಟೇಸ್ಟ್ ಮಾಡೋಕ್ಕೆ ನಿಮ್ಗೆ ಈಸಿ ಆಗುತ್ತೆ. ಸೊ ಇವಾಗ ಐಟಮ್ ತರ್ಸೋಕ್ಕೆ ಹೇಳೋಣ, ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ. ಭಯ್ಯ ಎಲೆ, ಥ್ಯಾಂಕ್ ಯು. ಯಪ್ಪ, ಇಲ್ಲಿ ಬಂದ್ರೆ ಇವ್ರು ಕೊಡೋ ಐಟಮ್ಗೆ ಎಲೆ ಅಂತೂ ಸಾಲದೇ ಇಲ್ಲ ಅನಿಸುತ್ತೆ. ಬಿಕಾಸ್ ಐಟಮ್ ಅಂತೂ ಬೇಜಾನ್ ಕೊಡ್ತಾರೆ ಇವರಂತೂ. ಸ್ಯಾಲೆಡ್, ಸ್ವೀಟ್, ವೆಲ್ಕಮ್ ಡ್ರಿಂಕು. ಓಕೆ, ವೆಲ್ಕಮ್ ಡ್ರಿಂಕು, ಸ್ವೀಟು ಕೂಡ ಅನ್ಲಿಮಿಟೆಡ್ ಕೊಡ್ತೀರಾ? ಅದು ಲಿಮಿಟೆಡ್ ಕೊಡ್ತೀರಾ? ಓಕೆ, ಡನ್. ಮಿಂಟ್ ಚಟ್ನಿ, ಓಕೆ, ಡನ್. ಫಿಶ್ಶು ಇದು ಅನ್ಲಿಮಿಟೆಡ್, ಡನ್ ಡನ್ ಡನ್. ಬಸ್ ಭಯ್ಯ, ಇನಫ್. ಫಿಶ್ ಅಂತೂ ಅನ್ಲಿಮಿಟೆಡ್, ಎಷ್ಟು ಸಲ ಬೇಕಾದ್ರೂ ತೊಗೋಬೋದು, ಬೇಕಾದಷ್ಟು ಸಲ ಬೇಕಾದ್ರೂ ತೊಗೊಂಡು ಯಾರೂ ಏನೂ ಕೇಳಲ್ಲ. ಹಾಂ, ತಂದೂರಿ, ಈ ತಂದೂರಿನೇ ಅನ್ಲಿಮಿಟೆಡ್ ಕೊಡೋ ಕಾನ್ಸೆಪ್ಟು ಇಲ್ಲೇ ಸ್ಟಾರ್ಟ್ ಆಗಿದ್ದು. ತಂದೂರಿನೇ ಫಸ್ಟ್ ಟೈಮ್ ಅನ್ಲಿಮಿಟೆಡ್ ಟ್ರೈ ಮಾಡಿದ್ದು ನಾನು ಇಲ್ಲೇ. ಹಾಂ, ಕ್ಯಾ ನಾಮ್? ಚಿಕನ್ 65. ಓಕೆ, ಹಾಂ, ಬಸ್ ಭಯ್ಯ. ಚಪಾತಿ ಇಟ್ಕೊಳ್ಳಿ. ಚಪಾತಿ ಲಿಮಿಟೆಡ್, ಅನ್ಲಿಮಿಟೆಡ್? ಲಿಮಿಟೆಡ್. ಓಕೆ, ಚಪಾತಿ, ವೆಲ್ಕಮ್ ಡ್ರಿಂಕು, ಸ್ವೀಟು ಲಿಮಿಟೆಡು, ಮಿಕ್ಕಿದೆಲ್ಲ ಅನ್ಲಿಮಿಟೆಡ್. ಬಸ್ ಭಯ್ಯ. ಓಕೆ ಓಕೆ ಓಕೆ. ಹೈದರಾಬಾದಿ ಬಿರಿಯಾನಿ, 2 ಬಿರಿಯಾನಿ ಏನಾ? ಇವರು ಕಾನ್ಸೆಪ್ಟಲ್ಲಿ ಯಾವ್ಯಾವ ಐಟಮ್ ಬರುತ್ತೆ ಅಂದ್ಬಿಟ್ಟು ನನಗೆ ಕ್ಲೀನಾಗಿ ಗೊತ್ತಾಗುತ್ತೆ. ನಾಟಿ ಸ್ಟೈಲ್ ಬಿರಿಯಾನಿ, ಡನ್. ಇನ್ನು ಗೀ ರೈಸು, ವೈಟ್ ರೈಸ್ ಬರುತ್ತೆ. ಗೀ ರೈಸ್, ವೈಟ್ ರೈಸ್, ದಾಲ್, ರಸಮ್, ಶೇರ್ವಾ. ಸಿಗಾವಡೆ ದಿವಸ ಆಗೋಯ್ತು ನನ್ನ ಕಣ್ಣು ಮುಂದೆ ಇಷ್ಟು ಐಟಮ್ನ ಇಟ್ಟು ನಾನು ತಿಂತಾ ಇರೋದು. ಅದು ನಮ್ಮ ಬೆಂಗಳೂರು ಫುಡ್ಡು. ಬಿಕಾಸ್ ಇಷ್ಟು ದಿವಸ ಡೆಲ್ಲಿ ಸೀರೀಸ್ ಮಾಡಿ ಆ ನಾರ್ತ್ ಇಂಡಿಯನ್ ಫುಡ್ಸ್ ತಿಂದು ಒಂಥರ ಆಗ್ಬಿಟ್ಟಿದ್ದು ನನಗಂತೂ. ಬಟ್ ಇದನ್ನು ತಿನ್ನಬೇಕಂದ್ರೆ ಕ್ರೇವಿಂಗ್ ಒಂಥರ ಜಾಸ್ತಿ ಆಗುತ್ತೆ ನಮಗಂತೂ. ಸುಮಾರು ಐಟಮ್ಸ್ ಇದೆ. ಸೊ ಪ್ರತಿಯೊಂದು ಒಂದೊಂದಾಗಿ ಟೇಸ್ಟ್ ಮಾಡಿಬಿಟ್ಟು ಹೇಗಿದೆ ಅಂತ ನೋಡೋಣ. ರೈತ ಬಸ್, ಥ್ಯಾಂಕ್ ಯು. ಎಷ್ಟು ಅದ್ಭುತವಾಗಿರುವಂಥ ಒಂದು ಬಾಳೆಲೆ ನಾನಂತೂ ನೋಡ್ತಾ ಇದ್ದೀನಿ, ಸಿಗಾವಡೆ ಟೆಂಪ್ಟ್ ಆಗ್ತಿದೆ. ಸೊ ಯಾವ್ಯಾವ ಐಟಮ್ ಕೊಟ್ಟಿದ್ದಾರೆ ಅಂತ ಹೇಳ್ತೀನಿ, ಸ್ವಲ್ಪ ಹತ್ರ ಬನ್ನಿ. ಇಲ್ಲಿ ಮಿಂಟ್ ಚಟ್ನಿ, ನೆಕ್ಸ್ಟ್ ಹಂಗೆ ಇಲ್ಲಿಗೆ ಬಂದರೆ ಫಿಶ್ ಫ್ರೈ ಆ್ಯಂಡ್ ತಂದೂರಿ, ಆ್ಯಂಡ್ ಇಲ್ಲಿಗೆ ಬಂದರೆ ಚಿಲ್ಲಿ ಚಿಕನ್ನು,
ಆ್ಯಂಡ್ ಚಪಾತಿ, ನಾಟಿ ಸ್ಟೈಲ್ ಚಿಕನ್ ಬಿರಿಯಾನಿ, ಹೈದರಾಬಾದಿ ಸ್ಟೈಲ್ ಚಿಕನ್ ಬಿರಿಯಾನಿ, ಅದಾದಮೇಲೆ ಚಿಕನ್ 65, ಇಲ್ಲಿ ಸ್ಯಾಲೆಡ್ ಕೊಟ್ಟಿದ್ದಾರೆ. ನಂತರ ಇಲ್ಲಿ ಒಂದು ಸ್ವೀಟು, ಅದಾದಮೇಲೆ ಇಲ್ಲಿ ವೆಲ್ಕಮ್ ಡ್ರಿಂಕು, ಗೀ ರೈಸು, ವೈಟ್ ರೈಸು, ದಾಲ್, ರಸಮ್ಮು, ಶೇರ್ವಾ, ಅದಾದಮೇಲೆ ರೈತ. ಫಸ್ಟು ನಾವು ಯಾವುದರಿಂದ ಟೇಸ್ಟ್ ಮಾಡೋಣ. ನನಗೆ ಸಿಗಾಬಟ್ಟೆ ಟೆಂಪ್ಟ್ ಆಗ್ತಿರೋದು ಚಿಲ್ಲಿ ಚಿಕನ್. ಅಲ್ಲಿಂದನೇ ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ. ಬಿಕಾಸ್ ಆ ಒಂಥರ ಮಸಾಲನೇ ಅಷ್ಟು ಟೆಂಪ್ಟ್ ಆಗುತ್ತೆ. ಹೇಗಿದೆ ನೋಡಿ, ಫುಲ್ ಆ್ಯಂಡ್ ಫುಲ್ಲು ತಿಕ್ ಗ್ರೇವಿ ಹಂಗೇ ಸ್ಪ್ರೆಡ್ ಮಾಡ್ಕೊಂಡಿದ್ದಕ್ಕೆ. ಓ ಮೈ ಗಾಡ್, ಸೋ ಟೆಂಪ್ಟಿಂಗ್ ಆ್ಯಂಡ್ ಜ್ಯೂಸಿ ಅಂತಲೇ ಹೇಳ್ಬೋದು. ಒಂದು ಬೆಸ್ಟ್ ಮೀಟು. ಟೇಸ್ಟ್ ಮಾಡೋಣ. ಅಲ್ಟಿಮೇಟ್ ಚಿಲ್ಲಿ ಚಿಕನ್. ಇವ್ರದ್ರ ಸಿಗಾಬಟ್ಟೆ ಎಷ್ಟಾಗೋದು ಆ ಮೀಟ್ ಕ್ವಾಲಿಟಿ ಗೈಸ್. ಸಿಗಾಬಟ್ಟೆ ಸಾಫ್ಟ್ ಮೀಟು, ಟೆಂಡರಿ ಮೀಟ್ ಅಂತಲೇ ಹೇಳ್ಬೋದು. ಚಿಲ್ಲಿ ಚಿಕನ್ ಅಂತೂ ಆ ಸ್ಪಾರ್ಕು, ಆ ಸ್ಪೈಸ್ನೆಸ್ ಅಂತೂ ಕ್ಲೀನಾಗಿ ತುಟಿಗಂತೂ ಅಂಟುತ್ತೆ. ಒಂದು ತಿಕ್ಕು ಮಸಾಲ ಅಂತ ಹೇಳ್ಬೋದು. ಒಂದೊಂದು ಕಡೆ ಚಿಲ್ಲಿ ಚಿಕನ್ ಅಂದಿದ್ಕೊಳ್ಳಿ ಚಿಲ್ಲಿ ಸಾಸ್ನ ಸ್ವಲ್ಪ ಹಾಕ್ಬಿಟ್ಟು ಚೈನೀಸ್ ಥರ ಮಾಡಿಬಿಡ್ತಾರೆ. ನಾಟಿ ಸ್ಟೈಲಲ್ಲಿ ಒಂದು ಚಿಲ್ಲಿ ಚಿಕನ್ ಇದ್ದರೆ ಯಾವ ಥರ ಒಂದು ಫ್ಲೇವರ್, ಒಂದು ಟೇಸ್ಟು ಸಿಕ್ತು, ಸೇಮ್ ಟು ಸೇಮ್ ಅದೇ ಥರನೇ ಇದೆ. ಒಂದು ಬೆಸ್ಟ್ ಮೀಟಲ್ಲಿರುವಂಥ ಒಂದು ಚಿಲ್ಲಿ ಚಿಕನ್ನು ಪಕ್ಕ ಟ್ರೈ ಮಾಡಿ, ಬೆಸ್ಟ್ ಟೇಸ್ಟ್. ಚಪಾತಿ ಒಟ್ಟಿಗೆ ಲೈಟಾಗಿ ತಿಂದರೆ ಇನ್ನೂ ಅದ್ಭುತವಾಗಿರುತ್ತೆ. ಈ ಮೀಟ್ನು ತೊಗೊಂಡು ಅದ್ರ ಜೊತೆಗೆ ಈ ಗ್ರೇವಿನೂ ತೊಗೊಂಡ್ರೆ ಹಾ 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 ಕ್ರೇಜಿ. ಬೆಸ್ಟ್ ಟೇಸ್ಟ್. ಚಿಲ್ಲಿ ಚಿಕನ್ ಮಸ್ಟ್ ಟ್ರೈ ಮಾಡಿ. ಚಪಾತಿ ಒಳಗೂ ಚೆನ್ನಾಗಿದೆ, ಹಾಗೆ ತಿನ್ನಿ, ಇನ್ನೂ ಅಲ್ಟಿಮೇಟ್ ಆಗಿದೆ. ನೆಕ್ಸ್ಟು ಲೆಟ್ಸ್ ಟೇಸ್ಟ್ ದ ತಂದೂರಿ ಚಿಕನ್. ಚಿಲ್ಲಿ ಚಿಕನ್ ಟೇಸ್ಟ್ ಆಗಿದೆ ಅಂತ ತಿಂದ್ಬಿಟ್ಟೆ ಖಾರ ಫುಲ್ ಅಂಟ್ಕೋತಾ ಇದೆ. ತಂದೂರಿ ಫುಲ್ ಸ್ಮೋಕಿ ಕಾರ್ನರ್ಸ್ ಯಾವ ಥರ ಇದೆ ಅಂತ ನೋಡಿ. ಕ್ಲೀನಾಗಿ ಬೇಯಿಸಿಬಿಟ್ಟಿದ್ದಾರೆ. ಆ ಒಂದು ಮಸಾಲ ಅಂತೂ ಕ್ಲೀನಾಗಿ ನಿಮಗೆ ಕಾಣುತ್ತೆ. ಟೇಸ್ಟ್ ಮಾಡೋಣ, ಬಟ್ ಬಿಸಿ ಬಿಸಿ ತಿನ್ನಿ, ಲೇಟ್ ಮಾಡಬೇಡಿ ನಂತರ. ಅನ್ಲಿಮಿಟೆಡ್ ಕೊಡ್ತಾ ಇದ್ದೀವಂತ ಯಾವುದಲ್ಲೂ ಆ ಕ್ವಾಲಿಟಿ ಅಂತೂ ಕಡಿಮೆನೇ ಮಾಡಿದೆ ಅಂತ ಹೇಳ್ಬೋದು. ತಂದೂರಿ ಮಸಾಲ ಅಂತೂ ಆನ್ ಪಾಯಿಂಟ್ಗೆ ನಿಮಗೆ ಗೊತ್ತಾಗುತ್ತೆ. ಬೆಸ್ಟ್ ಟೇಸ್ಟು. ಹಂಗೆ ಒಟ್ಟಿಗೆ ಮಿಂಟ್ ಚಟ್ನಿ. ಚಿಲ್ಲಿ ಚಿಕನ್ ಶೋ ಸ್ಟಾಪರ್. ಚಪಾತಿ ಒಟ್ಟಿಗೆ ತುಂಬ ಚೆನ್ನಾಗಿದೆ. ತಂದೂರಿ ಟ್ರೈ ಮಾಡಿ, ಬೆಸ್ಟ್ ಅನಿಸುತ್ತೆ. ಆ ಮಸಾಲ ಅಂತೂ ಆನ್ ಪಾಯಿಂಟಿಗೆ ಗೊತ್ತಾಗುತ್ತೆ. ಅದ್ರ ಜೊತೆಗೆ ಮಿಂಟ್ ಚಟ್ನಿ ಇಟ್ಕೊಂಡು ತಿಂದಾಗಂತೂ ಬೆಸ್ಟ್ ಟೇಸ್ಟು, ಬೆಸ್ಟ್ ಕಾಂಬಿನೇಷನು. ಪ್ರೈಸಿಂಗ್ ವೈಸ್ ಹೇಳಬೇಕಂದ್ರೆ ಮಂಡೇ ಟು ಥರ್ಸ್ಡೇ ಬಂದರೆ 399 ರೂಪೀಸ್ ಪ್ಲಸ್ GST ಆಗುತ್ತೆ. ಇಷ್ಟು ಐಟಮ್ಗೆ ಜಸ್ಟ್ ನಾರ್ಮಲಾಗಿ ನೀವು ಥಿಂಕ್ ಮಾಡಿ ನೋಡಿದ್ರು ಕೂಡ ಒಂದೊಂದು ಐಟಮ್ ನೀವು ಸಪ್ರೇಟಾಗಿ ತೊಗೊಂಡ್ರೆ ನಿಮಗೆ 250-300 ರೂಪೀಸ್ ಏಜ್ಗೆ ಬಂದುಬಿಡುತ್ತೆ. ಬಟ್ ಇಲ್ಲೊಂದು 399 ರೂಪೀಸ್ಗೆ ಫಿಶು ತಿನ್ನಂಗಿರುತ್ತೆ. ಚಿಕನಲ್ಲೇ ನಿಮ್ಗೆ ಒಂದು 3 ವೆರೈಟಿ ಚಿಕನ್ ಬಂದಂಗಿರುತ್ತೆ. ವೈಟ್ ರೈಸು, ಈ ರೈಸು, ಬಿರಿಯಾನಿಯಲ್ಲಿ ಒಂದು 2 ಥರ ವೆರೈಟಿ. ಬೃಷ್ಟಾನ್ನ ಭೋಜನ ಅಂತ ಹೇಳ್ಬೋದು. ಫುಲ್ ಆ್ಯಂಡ್ ಫುಲ್ಲು ಪ್ರತಿಯೊಂದು ಐಟಮಲ್ಲೂ ಟೇಸ್ಟ್ ಮಾಡಿ ಒಂದು ಎಂಜಾಯ್ ಮಾಡೋಕ್ಕೆ ಒಂದು ಬೆಸ್ಟ್ ಸ್ಪಾಟು. ಫ್ರೈಡೇ ಟು ಸಂಡೇ ತನಕ, ವೀಕೆಂಡಲ್ಲಿ ನೀವು ಬರ್ತೀರಾ ಅಂದರೆ 49 ರೂಪೀಸ್ ಎಕ್ಸೆಸ್ ಆಗುತ್ತೆ. 449 ಪ್ಲಸ್ GST, ಜೊತೆಗೆ ಚಪಾತಿ ಬರುತ್ತೆ ನಿಮಗೆ ಅದರಲ್ಲಂತೂ. ಬಟ್ ನೀವು ವೀಕೆಂಡಲ್ಲಾದರೂ ಬನ್ನಿ, ವೀಕ್ ಡೇಸಲ್ಲಾದರೂ ಬನ್ನಿ, ಕೊಡೋ ಕಾಸ್ಗಂತೂ ವರ್ತಾಗಿರುತ್ತೆ. ಟೇಸ್ಟ್ ವೈಸ್ ಅಂತೂ ಶೋ ಸ್ಟಾಪರ್ ಆಗಿ ಮಾಡಿರ್ತಾರೆ. ನೆಕ್ಸ್ಟ್ ಯಾವ ಐಟಮ್ ಟೇಸ್ಟ್ ಮಾಡೋಣ ಅಂದರೆ ಲೆಟ್ಸ್ ಗೋ ಟು ಬಿರಿಯಾನಿ ಗೈಸ್. ಬಿರಿಯಾನಿ ಅಂದರೆ ನನ್ನ ಫೇವ್ರೇಟ್. ನಾನು ಯಾವಾಗಲೂ ಹೇಳ್ದಂಗೆ ನಾಟಿ ಸ್ಟೈಲ್ ನಂಗೆ ಹೈದರಾಬಾದಿ ಅಂತೂ ಆಗಿ ಬರಲ್ಲ, ಯಾಕಂದರೆ ಬಾಸ್ಮತಿ ರೈಸ್ ಹಾಕಿ ಮಾಡೋದು. ಇದಂತೂ ಜೀರಾ ಸಾಂಬಾರ್ ರೈಸ್ ಹಾಕಿ ಮಾಡುವಂಥ ಒಂದು ನಾಟಿ ಸ್ಟೈಲ್ ಗ್ರೀನ್ ಮಸಾಲ ಬಿರಿಯಾನಿ. ಓ ಮೈ ಗಾಡ್, ಸೂಪರ್ ಮಸಾಲ. ಆ ಗ್ರೈನ್ಸಿಗೆ ನೋಡಿ ಪ್ರತಿಯೊಂದಕ್ಕೂ ಹಾಗೆ ಹಿಡಿದಿರುತ್ತೆ ಕ್ಲೀನಾಗುಂಟು. ಮೀಟ್ ನೋಡ್ತೀರಾ ನೋಡಿ, ಜಸ್ಟ್ ಒಂದು ಸಾಫ್ಟ್ ಪ್ರೆಸ್ ಕೊಟ್ರೆ ಸಾಕು. ಬಟ್ ಎಲ್ಲನೂ ಆರೋಗಿದೆ. ನಂದಂತೂ ಇದೇ ಆಟ. ಬಟ್ ಒಂದು ಬೆಸ್ಟ್ ಮೀಟು. ಬಿರಿಯಾನಿ ಟೇಸ್ಟ್ ಮಾಡಿಬಿಟ್ಟು ಹೇಗಿದೆ ಅಂತ ನೋಡೋಣ. ಫ್ಲೇವರ್ಸ್ ಎನ್ಹಾನ್ಸ್ ಆಗುತ್ತೆ ನಿಮಗೆ ನಾಟಿ ಸ್ಟೈಲ್ ಬಿರಿಯಾನಿಗಂತೂ. ಪರ್ಫೆಕ್ಟ್ ಬ್ಲೆಂಡು, ಒಂದು ಒಳ್ಳೆ ಟೇಸ್ಟು. ಹೆವಿ ಅನಿಸಲ್ಲ ಮಸಾಲ. ಓವರಾಗಿ ಒಂದು ಉರಿ ಬರೋದಂತೂ ನಿಮ್ಗೆ 1% ಅನಿಸಲ್ಲ. ಕೆಲವೊಂದು ಪ್ರಾಪರ್ ಮಸಾಲ ಬ್ಲೆಂಡ್ ಅಂತಲೇ ಹೇಳ್ತೀನಿ. ಒಂದು ಪ್ರಾಪರಾಗಿ ನೀವು ಯಾವ ನಾಟಿ ಸ್ಟೈಲು ದೊನೆ ಬಿರಿಯಾನಿ ಹೋಗ್ತಿರಲ್ಲೋ ಸೇಮ್ ಟು ಸೇಮ್ ಅದೇ ಟೇಸ್ಟು ಇದರಲ್ಲಿ ನಿಮಗೆ ಕೊಡ್ತಾಯಿದ್ದಾರೆ. ಬೆಸ್ಟಾಗಿದೆ. ಲೈಟಾಗಿ ಹಂಗೆ ಮೊಸರು ಹಾಕ್ಕೊಂಡು ತಿಂದರು ಇನ್ನೂ ಕ್ರೇಜಿಯಾಗಿರುತ್ತೆ. ತಗೊಂಡು ಒಂದು ಪೀಸ್ನು ತಗೊಂಡು, ಮೊಟ್ಟೆ ಮಿಸ್ಸಿಂಗ್ ಟೇಸ್ಟ್ ಮಾಡೋಣ.
ಬಿರಿಯಾನಿ ಹಾಕೊಂಡು ಸ್ವಲ್ಪ ಹೊತ್ತಾಗಿದೆ ಆರೋಗಿದೆ, ಬಟ್ ಮೀಟ್ ಅಂತೂ ಸಾಫ್ಟ್ ಹಾಗೆ ಮೇಂಟೈನ್ ಆಗಿದೆ. ಹಾಗೆ ತಿಂದರೆ ಒಂಥರ ಲೈಟಾಗಿ ಸ್ಪೈಸಿಯಾಗಿ ಒಂದು ನಾಟಿ ಸ್ಟೈಲ್ ಬೆಸ್ಟ್ ಆಗಿರುತ್ತೆ. ಬಟ್ ಮೊಸರು ಹಾಕೊಂಡು ತಿಂದ್ರೆ ಅಂತೂ ಇನ್ನೂ ಸ್ವಲ್ಪ ವೆಟ್ ಫ್ಲೇವರಲ್ಲಿ ಒಂಥರ ಬೆಸ್ಟ್ ಆಗಿರುತ್ತೆ ಅಂತ ಹೇಳ್ತೀನಿ. ಒಂದು ಬೆಸ್ಟ್ ನಾಟಿ ಸ್ಟೈಲ್ ಬಿರಿಯಾನಿ ಪರ್ಫೆಕ್ಟಾಗಿದೆ, ಪರ್ಫೆಕ್ಟ್ ಟೇಸ್ಟು. ಇದು ಕೂಡ ಅನ್ಲಿಮಿಟೆಡ್. ಇಟ್ಸ್ ಟೈಮ್ ಟು ಹ್ಯಾವ್ ದ ಫಿಶ್ ಫ್ರೈ. ಒಂದು ಫಿಶ್ನ ಹಾಫಾಗಿ ಎರಡಾಗಿ ಕಟ್ ಮಾಡಿ 2 ಪೀಸ್ ಥರ ಕೊಡ್ತಾರೆ, ಬಟ್ ಚೆನ್ನಾಗಿರುತ್ತೆ ಇವ್ರ ಹತ್ರ. ಆಹಾ ಹೇಗಿದೆ ಅಂತ ನೋಡಿ, ಮಸಾಲ ಅಂತೂ ಕ್ಲೀನಾಗಿ ಹಿಡಿದಿದೆ. ಸೊ ಫ್ರೆಶ್ ಗೈಸ್, ಇಟ್ಸ್ ಟೇಸ್ಟ್ ದಿಸ್. ಒಂದು ಒಳ್ಳೆ ಮಸಾಲ. ಫಿಶ್ ಅಂತೂ ಕ್ರಿಸ್ಪಿಯಾಗಿದೆ, ಕುರುಮ್ ಅಂತ ಇದೆ ಆ ಮಸಾಲ ಅಂತೂ. ಡೀಪ್ ಫ್ರೈ ಮಾಡಿರುವಂಥ ಒಂದು ಫಿಶ್ ಫ್ರೈ ಬೆಸ್ಟ್ ಟೇಸ್ಟು. ಆಹಾ, ಬರೀ ಸ್ಟಾರ್ಟರ್ಸ್ನ ತಿಂದ್ರೇ ನಿಮಗೆ ಪಾಕೆಟ್ ಹೊತ್ತು ಗಿಟ್ಬಿಡುತ್ತೆ ಅಂತ ಹೇಳ್ತೀನಿ. ಪ್ರಾಫಿಟ್ಟಾಗಿರುತ್ತೆ ತಿಂದರೆ ಒಂದಲ್ಲಿ. ಇನ್ನೊಂದು ಖುಷಿ ಮ್ಯಾಟ್ ಏನಂದರೆ, ನಾನು ಹೇಳಿದ್ನಲ್ಲ ನಿಮಗೆ ಪ್ಲೇಟರ್ಸ್ ಸಿಗುತ್ತಂತ, ಅದರಲ್ಲೇ ಸಪ್ರೇಟಾಗಿ ಇಟ್ಟಿದ್ದಾರೆ. ನಿಮಗೆ 299 ರುಪೀಸ್ಗೆ ವೆಜ್ ಮೀಲ್ಸ್ ಅಂತ ಕೊಡ್ತಾರೆ. ಅದಾದಮೇಲೆ ಅದರಲ್ಲಂತೂ ನಿಮಗೆ ವೆರೈಟೀಸ್ ಆಫ್ ಐಟಮ್ಸು. ಅದರಲ್ಲಿ ನಿಮಗೆ ಅನ್ಲಿಮಿಟೆಡ್ ಅಂದರೆ ಗೀ ರೈಸು ಮತ್ತು ವೈಟ್ ರೈಸ್ ಅನ್ಲಿಮಿಟೆಡ್ ಆಗಿ 299 ರುಪೀಸ್ ಕಾನ್ಸೆಪ್ಟಲ್ಲಿ ಬರುತ್ತೆ. ಅದು 7 ದಿವಸ ಯಾವಾಗ ಬೇಕಾದರೂ ಬಂದರೂ ಕೂಡ ನೀವು ಇದನ್ನು ಟ್ರೈ ಮಾಡ್ಬೋದು. ಅದಾದಮೇಲೆ ಆಂಧ್ರ ಮೀಲ್ಸ್ ಅಂತ ಕೊಡ್ತಾರೆ, ಜಸ್ಟ್ 120 ರುಪೀಸ್ಗೆ ಆಂಧ್ರ ಮೀಲ್ಸು. ವೈಟ್ ರೈಸ್ ಅದರಲ್ಲಿ ನಿಮಗೆ ಅನ್ಲಿಮಿಟೆಡ್ ಬರುತ್ತೆ. ಇಲ್ಲ ನಾನ್ ವೆಜ್ ಆಂಧ್ರ ಮೀಲ್ಸ್ ಬರುತ್ತೆ ಅಂದರೆ 180 ರುಪೀಸ್ ಕಾನ್ಸೆಪ್ಟಲ್ಲಿ ಸರ್ವ್ ಮಾಡಿಕೊಂಡು ಬರ್ತಾರೆ. ಅದರ ಒಂದು ಚಿಕನ್ ಟೈಪಲ್ಲಿ ಒಂದು ಕೊಡ್ತಾರೆ, ಸಿಮಿಲರ್ ಟು ನಿಮಗೆ ಈ ಚಿಲ್ಲಿ ಚಿಕನ್ ಟೈಪಲ್ಲೇ ಒಂದು ಬರುತ್ತೆ ಅಂತಲೇ ಹೇಳ್ಬೋದು. ಅದು 180 ರುಪೀಸ್ ಕಾನ್ಸೆಪ್ಟಲ್ಲಿ. ಅದು ಬಿಟ್ಟರೆ ಫಸ್ಟ್ ಹೇಳಿದ್ನಲ್ಲ 399, ಅದಾದಮೇಲೆ 449 ರುಪೀಸ್ಗೆ ಇಷ್ಟು ವೆರೈಟಿ ಕಾನ್ಸೆಪ್ಟಲ್ಲಿ ಸರ್ವ್ ಮಾಡಿಕೊಂಡು ಬರ್ತಾರೆ. ಇದು ಬೇಡ ಅಂತ ಆದರೆ ನಿಮಗೆ ಅಲಾ ಕಾರ್ಟಲ್ಲೂ ಸಿಗುತ್ತೆ, ಬೆಸ್ಟ್ ಆಪ್ಷನ್ನು. ಬನ್ನಿ, ಹೊಟ್ಟೆ ಖಾಲಿ ಮಾಡ್ಕೊಂಬನ್ನಿ, ಸ್ಟಾರ್ಟರ್ಸೇ ತಿನ್ನಿ, ಹೊಟ್ಟೆ ತುಂಬಿಬಿಡುತ್ತೆ. ಕೊಡೋ ಕಾಸು ಅಂತೂ ಅಲ್ಟಿಮೇಟಾಗಿ ವರ್ತ್ ಆಗಿರುತ್ತೆ. ಹೈದರಾಬಾದಿ ಬಿರಿಯಾನಿ, ಬಾಸ್ಮತಿ ರೈಸ್ ಹಾಕಿ ಮಾಡುವಂಥ ಒಂದು ಹೈದರಾಬಾದಿ ಬಿರಿಯಾನಿ. ಮೇಯ್ನಾಗಿ ಹೈದರಾಬಾದಿ ಬಿರಿಯಾನಿ ಯಾಕೆ ಇಷ್ಟ ಆಗಲ್ಲ ಅಂದರೆ ಸ್ಪೈಸಸ್ ಹೆವಿ ಹಾಕ್ಬಿಡ್ತಾರೆ. ಚಕ್ಕೆ ಲವಂಗ ಫ್ಲೇವರೇ ಸ್ವಲ್ಪ ಜಾಸ್ತಿ ಇರುತ್ತೆ, ಬಟ್ ಹೇಗಿರುತ್ತೆ ಗೊತ್ತಿಲ್ಲ. ತುಂಬ ದಿವಸ ಆಯಿತು, ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ. ಚೆನ್ನಾಗಿದೆ. ಇಲ್ಲೂ ಕೂಡ ಸೇಮ್ ಟು ಸೇಮ್ ಆ ಸ್ಪೈಸಸ್ ಫ್ಲೇವರ್ ಸ್ವಲ್ಪ ಜಾಸ್ತಿ ಅನಿಸುತ್ತೆ. ಅದಾದಮೇಲೆ ನಿಮಗೆ ಈ ಟೊಮೊಟೊ ಫ್ಲೇವರ್ ಸ್ವಲ್ಪ ಜಾಸ್ತಿ ಕೊಡೋದು ಅಂತಲೇ ಹೇಳ್ಬೋದು. ಚೆನ್ನಾಗಿದೆ, ಬಟ್ ಈ ಫ್ಲೇವರ್ ಹೈದರಾಬಾದಿ ಬಿರಿಯಾನಿಯಲ್ಲಿ ತುಂಬ ಜನ ಇಷ್ಟಪಡ್ತಾರೆ. ಅವರಿಗೆ ಇದು ಒಂದು ಬೆಸ್ಟ್ ಸ್ಪಾಟು. ನನಗೆ ಇದಕ್ಕೆ ನಾಟಿ ಸ್ಟೈಲ್ ಬಿರಿಯಾನಿ ಸಿಗಾಬಲ್ಲ ಇಷ್ಟ ಆಯಿತು. ಇದು ಸ್ವಲ್ಪ ಓಕೆ ಅಂತ ಹೇಳ್ತೀನಿ ನನಗೆ. ಲಾಸ್ಟ್ ಸ್ಟಾರ್ಟರ್ ಚಿಕನ್ 65 ಕಾನ್ಸಂಟ್ರೇಟೆಡ್ ಮಸಾಲ, ಒಂಥರ ಈ ಗ್ರೇವಿಶ್ ಆಗಿದೆ ನೋಡಿ ಐಟಮ್ ಅಂತೂ. ಓ ಮೈ ಗಾಡ್, ಮಸಾಲೆ ಭರಿತವಾಗಿರುವಂಥ ಒಂದು ಐಟಮ್. ಸೊ ಲೆಟ್ಸ್ ಟೇಸ್ಟ್ ದಿಸ್. ಚಿಕನ್ 65 ಅಂದರೆ ನಿಮಗೆ ಸಿಮಿಲರ್ ಟು ಚೈನೀಸ್ ಬರುತ್ತೆ, ಬಟ್ ಆ ಥರನೇ ಇಲ್ಲ. ನಾಟಿ ಸ್ಟೈಲು ಒಂದು ಕಾನ್ಸಂಟ್ರೇಟ್ ಮಸಾಲೆ ಭರಿತವಾಗಿದೆ ಅಂತಲೇ ಹೇಳ್ಬೋದು. ತಂದೂರಿ, ಚೈನೀಸು, ಅದಾದಮೇಲೆ ಚಿಕನ್ 65 ಮೂರು ತಿಂದಾಗ ಒಂದು ಸ್ಪೈಸಿ ಟಚ್ ಒಂದು ನಿಮಗೆ ಕ್ಲೀನಾಗಿ ಗೊತ್ತಾಗುತ್ತೆ. ಒಂದು ನಾಟಿ ಸ್ಟೈಲ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಸ್ಟಾರ್ಟರ್ಸು ಬೆಸ್ಟು. ಬಿರಿಯಾನಿ ಅಂತೂ ನಾಟಿ ಸ್ಟೈಲ್ ಬಿರಿಯಾನಿ ಶೋ ಸ್ಟಾಪರ್. ಪಕ್ಕ ಟ್ರೈ ಮಾಡಿ, ತುಂಬ ಇಷ್ಟಪಡ್ತೀರಾ. ಚಿಲ್ಲಿ ಚಿಕನ್ನು, ಚಿಕನ್ 65 ಚಪಾತಿ ಒಳಗೆ ಬೆಸ್ಟ್ ಆಗಿರುತ್ತೆ. ಇಲ್ಲ ಬೇಡ ಅಂದರೆ ನಿಮಗೆ ಸಪ್ರೇಟಾಗಿ ಶೇರ್ವಾ ಕೂಡ ಕೊಡ್ತಾರೆ, ಅದ್ರ ಜೊತೆ ಕೂಡ ಟ್ರೈ ಮಾಡ್ಬೋದು. ಹೆವಿ ಆಗೋಯ್ತು, ಬಂದಿದ್ದ ಕೂಡಲೇ ಸ್ವಲ್ಪ ಶಾರ್ಟ್ಸ್ ಎಕ್ಸ್ಟ್ರಾ ಐಟಮ್ಸ್ ಎಲ್ಲ ಇಟ್ಟು ತೊಗೊಬಿಟ್ಟೆ. ಸ್ವೀಟ್ ಕಂಡೆನ್ಸ್ಡ್ ಮಿಲ್ಕ್ ಹಾಕಿ ಮಾಡೋದಾಗಿದೆ, ಫುಲ್ ಅಷ್ಟು ತಿಕ್ಕಾಗಿದೆ ಅಂತಲೇ ಹೇಳ್ಬೋದು. ಅದಾದಮೇಲೆ ವೈಟ್ ರೈಸು, ದಾಲ್, ರಸಮ್, ಅದಾದಮೇಲೆ ಗೀ ರೈಸ್ ಇದೆ. ಯಾವ್ದು ಬೇಕಾದ್ರೆ ನೀವು ಟ್ರೈ ಮಾಡ್ಬೋದು. ನನಗೆ ಹೊಟ್ಟೆ ಫುಲ್ ಅಂತ ಹೇಳ್ತೀನಿ ಗಾಯ್ಸ್. ಓವರಲ್ಲ ಈಗ ಪ್ರೈಸ್ ಹೇಳ್ಬಿಡ್ತೀನಿ ಕೇಳ್ಕೊಳ್ಳಿ. ಮಂಡೇ ಟು ಥರ್ಸ್ಡೇ 399 ರುಪೀಸ್ ಪ್ಲಸ್ GST ವಿತೌಟ್ ಚಪಾತಿ. ಈ ಪ್ರತಿಯೊಂದು ಐಟಮು ನಿಮಗೆ ಅನ್ಲಿಮಿಟೆಡ್ ಆಗಿ ಸರ್ವ್ ಮಾಡಿಕೊಂಡು ಬರ್ತಾ ಇದ್ದಾರೆ. ಫ್ರೈಡೇ ಟು ಸಂಡೇ ಬರ್ತೀರಾ ಅಂದರೆ 449 ರುಪೀಸ್ ಪ್ಲಸ್ GST ಇನ್ಕ್ಲೂಡಿಂಗ್ ಚಪಾತಿ. ಪ್ರತಿಯೊಂದು ಐಟಮ್ನು ಅನ್ಲಿಮಿಟೆಡ್ ಆಗಿ ಸರ್ವ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಯಾವುದೇ ಥರ ರಜೆ ಇಲ್ಲ, ವಾರಕ್ಕೆ 7 ದಿವಸನೂ ಓಪನ್ ಇರುತ್ತೆ. ಅದಾದಮೇಲೆ ಇಲ್ಲ ವೆಜ್ಜಲ್ಲಿ ಬೇಕಂತಂದರೆ 299 ರುಪೀಸ್ಗೆ ನಿಮ್ಗೆ ವೆಜ್ ಮೀಲ್ಸ್ ಥರ ಒಂದು ಕೊಡ್ತಾರೆ. ಅದರಲ್ಲಿ ನಿಮಗೆ ವೈಟ್ ರೈಸು ಮತ್ತು ಗೀ ರೈಸು ಅನ್ಲಿಮಿಟೆಡ್ ಆಗಿ ಸರ್ವ್ ಮಾಡಿಕೊಂಡು ಬರ್ತಾರೆ ಫಾರ್ ದ ಕಾಸ್ಟ್ ಆಫ್ 299 ರುಪೀಸ್.
ವಾರದಲ್ಲಿ ಪ್ರತಿದಿನವೂ ನಿಮಗೆ ಸಿಗುತ್ತೆ. ಇಲ್ಲ ಆಂಧ್ರ ಸ್ಟೈಲ್ ಮೀಲ್ಸ್ ಟ್ರೈ ಮಾಡ್ತಾನೆ ಜಸ್ಟ್ 120 ರೂಪೀಸ್ಗೆ ನಿಮಗೆ ಆಂಧ್ರ ಸ್ಟೈಲ್ ಮೀಲ್ಸ್ ಸಿಗುತ್ತೆ. ಅದರಲ್ಲಿ ನಿಮಗೆ ವೈಟ್ ರೈಸ್ ಅನ್ಲಿಮಿಟೆಡ್ ಆಗಿ ಬರುತ್ತೆ. ಇಲ್ಲ ನಾನ್ ವೆಜ್ ಆಂಧ್ರ ಸ್ಟೈಲ್ ಮೀಲ್ಸ್ ಬೇಕಂದರೆ 180 ರೂಪೀಸ್ ಕಾನ್ಸೆಪ್ಟ್ ಇದೆ. ಜೊತೆಗೆ ಒಂದು ಚಿಕನ್ ಟೈಪಲ್ಲಿ ಒಂದು ಕೊಡ್ತಾರೆ, ಅದರ ಕಾಸ್ಟು 180 ರೂಪೀಸ್. ಅದಿಲ್ಲ ಬೇಡ ಅಂದರೆ ಅಲಕಾಡಲ್ಲಿ ಸಪ್ರೇಟಾಗಿ ಸಿಗುತ್ತೆ. ಮಾಕ್ಟೇಲ್ಸು ಕೂಡ ಸರ್ವ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಒಂದು ಬೆಸ್ಟ್ ಸ್ಪಾಟ್, ಜಾಗದ ಅಡ್ರೆಸ್ಸು, ಪ್ರೈಸ್ ಡೀಟೇಲ್ಸು ಪ್ರತಿಯೊಂದು ರಿಸೀವ್ಸಲ್ಲಿ ಕೊಡ್ತೀನಿ, ಪಕ್ಕ ಚೆಕ್ಔಟ್ ಮಾಡಿ ಗಾಯ್ಸ್. ತಾಜ್ ಪ್ಯಾಲೇಸ್ 2 ಸ್ಪೈಸಿ ಹೊರಮಾವು ಹತ್ರ ಫ್ರೆಂಡ್ಸು ಫ್ಯಾಮಿಲಿ ಒಟ್ಟಿಗೆ ಹೋಗೋಕ್ಕೆ ಒಂದು ಬರೋಕ್ಕೆ ಒಂದು ಬೆಸ್ಟ್ ಸ್ಪಾಟ್. ಅದಿಲ್ಲ ಅಂದರೆ ಪಾರ್ಟಿ ಗಿಟ್ಟಿ ಕೊಡೋಕ್ಕಂತೂ ಅದಕ್ಕಿಂತ ಒಂದು ಬೆಸ್ಟ್ ಸ್ಪಾಟ್ ಅಂತಲೇ ಹೇಳ್ಬೋದು. ಕರ್ಕೊಬಂದು ಒಟ್ಟಿಗೆ ಎಷ್ಟು ಬೇಕಾದ ತಿನ್ಕೊಳ್ಳಿ ಅಂತ ಹೇಳ್ಬಿಟ್ಟು ಇಲ್ಲಿ ಕರ್ಕೊಬರ್ಬೋದು ಅಂತಲೇ ಹೇಳ್ತೀನಿ. ಜಾಗದ ಅಡ್ರೆಸ್ ಪ್ರೈಸಿಂಗ್ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಕೊಡ್ತೀನಿ, ಚೆಕ್ಔಟ್ ಮಾಡಿ. ಜಾಗದ ಬಗ್ಗೆ ಕೇಳಿದ್ರು ಅಥವಾ ಟೇಸ್ಟ್ ಮಾಡಿದ್ರು ಬಂದಿದ್ರೆ ಹೇಗಿರುತ್ತೆ ಅಂತ ಕಾಮೆಂಟ್ ತಿಳಿಸಿ. ಓಕೆ, ಹೊಟ್ಟೆ ಫುಲ್ ಗೈಸ್. ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಶೇರ್ ಕಾಮೆಂಟ್ ಮಾಡಿ. ನೀವು ನೋಡ್ತಾ ಇದ್ದಾರೆ KFC, ಇದು ಕನ್ನಡ ಫುಡ್ ಚಾನಲ್. ಟಾಡಾ, ಬಾಯ್.